హల్లెలూయా. హల్లెలూయా. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ರಾತ್ರಿ ವೇಳೆಯಲ್ಲಿ ದೇವರ ಒಂದು ಸನ್ನಿಧಾನದಲ್ಲಿ ಬರುವಂತ ಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ ದೇವರ ನಮಗೆ ಸ್ತೋತ್ರವಾಗಲಿ. ನನ್ನ ಹೆಸರು ರಾಜು ಜಾಕೋಬ್ ಅಂತ, ದಾವಣಗೆರೆಯಿಂದ ಈ ಒಂದು KCS ಪ್ರೇಯರ್ ಟೀಮ್ ಅಲ್ಲಿ ಜಾಯ್ನ್ ಆಗುವಂತೆ ದೇವರು ಕೃಪೆ ಮಾಡಿದ್ದಕ್ಕಾಗಿ ದೇವರ ನಮಗೆ ಸ್ತೋತ್ರವಾಗಲಿ. ವಾಕ್ಯಕ್ಕಾಗಿ ನಾವು ಒಂದು ಕ್ಷಣ ಪ್ರಾರ್ಥಿಸಿ ಮುಂದಿನ ಭಾಗಕ್ಕೆ ನಾವು ಹೋಗೋಣ. ಸ್ತೋತ್ರ ಕರ್ತನೆ, ಸ್ತೋತ್ರ ಯೇಸುವೆ ರಾಜನೇ, ನಿನಗೆ ವಂದನೆಗಳು ಸ್ವಾಮಿ. ಪರಿಶುದ್ಧನಾದ ದೇವರೇ, ನಿನಗೆ ಕೋಟಿ ಕೋಟಿ ವಂದನೆಗಳು ಸ್ವಾಮಿ. ಸ್ತೋತ್ರ ಸ್ವಾಮಿ. ಹೌದು ಸ್ವಾಮಿ, ನಾವೆಲ್ಲರೂ ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ಸೇರಿ ಬರುವಂತ ಕೃಪೆಯನ್ನು ಒದಗಿಸಿಕೊಟ್ಟಿದ್ದೀನಿ. ನಿನಗೆ ಸ್ತೋತ್ರ ಸ್ವಾಮಿ. ಮುಂದಿನ ವಾಕ್ಯದ ಭಾಗದಲ್ಲಿ ನೀನು ನಮ್ಮೊಟ್ಟಿಗೆ ಮಾತನಾಡು ಕರ್ತನೆ. ಸ್ತೋತ್ರ ಸ್ವಾಮಿ. ಹೌದು ಸ್ವಾಮಿ, ಮಾತನಾಡುವವನು ನಾನಲ್ಲ ಸ್ವಾಮಿ, ನಿನ್ನ ಹೌದು ಸ್ವಾಮಿ ಆತ್ಮನ ಜ್ಞಾನದಿಂದ ನಮ್ಮನ್ನು ನಡೆಸಿಕೊಂಡು ಹೋಗಪ್ಪ ಸ್ವಾಮಿ. ಸ್ತೋತ್ರ ಸ್ವಾಮಿ. ಹೌದು ಸ್ವಾಮಿ, ನೀನೇ ಹೌದು ಸ್ವಾಮಿ ಪ್ರತಿಯೊಬ್ಬರೊಟ್ಟಿಗೆ ನೀನು ಮಾತನಾಡು ಕರ್ತನೆ. ನಿನಗೆ ವಂದನೆಗಳು ಸ್ವಾಮಿ. ಪ್ರಾರ್ಥನೆ ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದ್ದೇನೆ ತಂದೆ, ಆಮೆನ್. ಹಲ್ಲೆಲೂಯಾ. ದೇವರ ನಮಗೆ ಸ್ತೋತ್ರವಾಗಲಿ. ದೇವರ ಈ ಒಂದು ಸಮಯದಲ್ಲಿ ಕೊಟ್ಟಿದ್ದಾರೆ. ಏನಂದ್ರೆ ನನ್ನ ಒಂದು ಈ ವಾಕ್ಯದ ಒಂದು ಶೀರ್ಷಿಕೆ ಏನಂದ್ರೆ, ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವನು. ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವನು ಎಂಬ ಒಂದು ವಾಕ್ಯದ ಒಂದು ಪೀಠಿಕೆಯನ್ನು ತೆಗೆದುಕೊಂಡು ನಾನು ಬಂದಿದ್ದೇನೆ. ದೇವರು ಇಲ್ಲಿ ಏನ್ ಮಾಡ್ತಿದ್ದಾರೆ, ದೇವರು ತನ್ನ ಮಕ್ಕಳ ಜೊತೆ ಯಾವಾಗ್ಲೂ ಇರ್ಬೇಕೆಂಬುದಾಗಿ ಬಯಸ್ತಾನೆ. ತನ್ನ ಮಕ್ಕಳು ಯಾವಾಗಲೂ ಆತನ ಜೊತೆಯಲ್ಲಿ ಇರ್ಬೇಕೆಂಬುದಾಗಿ ಬಯಸ್ತಾನೆ. ನಾವು ಆದಿಕಾಂಡದಲ್ಲಿ ನಾವು ನೋಡ್ತೇವೆ, ದೇವರು ಮನುಷ್ಯರನ್ನು ಸೃಷ್ಟಿ ಮಾಡಿ ಮನುಷ್ಯರ ಜೊತೆ ಯಾವಾಗ್ಲೂ ನನ್ನ ಜೊತೆಯಾಗಿ ಇರ್ಬೇಕೆಂಬುದಾಗಿ ಆತನು ಬಯಸಿ ಏನ್ ಮಾಡ್ತಾನೆ, ಸಂಜೆ ತಂಗಾಳಿಯಲ್ಲಿ ಆದಾಮ ಹವ್ವರ ಜೊತೆ ಬಂದು ಆತನ ಸಮಯವನ್ನು ಕಳೆಯುತ್ತಿರ್ತಾನೆ. ಆದ್ರೆ ಒಂದು ದಿವಸ ಏನಾಗುತ್ತೆ, ಆದಿಕಾಂಡ 3ನೇ ಅಧ್ಯಾಯ 8ನೇ ವಚನದಲ್ಲಿ, ತರುವಾಯ ಯೆಹೋವ ದೇವರು ಸಂಜೆ ತಂಗಾಳಿಯಲ್ಲಿ ತೋಟದೊಳಗೆ ಸಂಚರಿಸುತ್ತಿರುವಾಗ ಆ ಸ್ತ್ರೀ ಪುರುಷರು ಆತನ ಸಪ್ಪಳವನ್ನು ಕೇಳಿ ಆತನಿಗೆ ಕಾಣಿಸಬಾರದೆಂದು ತೋಟದ ಮರಗಳ ಹಿಂದೆ ಅಡಗಿಕೊಂಡರು. ಯೆಹೋವ ದೇವರು ಮನುಷ್ಯನನ್ನು ನೀನು ಎಲ್ಲಿರುತ್ತಿ ಎಂದು ಕೂಗಿ ಕೇಳಲು, ಇಲ್ಲಿಗೆ ದೇವರು ಏನ್ ಮಾಡ್ತಾರೆ, ತನ್ನ ಮಕ್ಕಳು ಯಾವಾಗ್ಲೂ ನನ್ನ ಜೊತೆಯಲ್ಲಿರ್ಬೇಕು, ನನ್ನ ಒಡನಾಟದಲ್ಲಿರ್ಬೇಕು. ಅವರ ಜೊತೆ ಸೇರಿದಾಗೆಲ್ಲ ದೇವರಿಗೆ ಒಂದು ಸಂತೋಷ ಆಗ್ತಿತ್ತು. ತನ್ನ ಕೈಯಾರೆ ಸೃಷ್ಟಿಸಿದಂತ ಮಕ್ಕಳ ಜೊತೆ ಇರ್ಬೇಕೆಂಬುದಾಗಿ ಆತನಿಗೆ ಸಂತೋಷವಾಗುವಾಗ ಆ ಇಬ್ರು ಏನ್ ಮಾಡ್ತಾರೆ, ಅವರಿಬ್ಬರು ತಪ್ಪುಗಳನ್ನು ಮಾಡಿ ದೇವರಿಗೆ ಕಾಣಿಸದೆ ಅವರೆಲ್ಲೋ ಅಡಗಿಕೊಂಡಿರ್ತಾರೆ. ಆದ್ರೆ ದೇವ್ರಿಗೆ ಗೊತ್ತಿದೆ. ಆದ್ರೂ ದೇವ್ರು ಏನ್ ಮಾಡ್ತಾರೆ, ಮನುಷ್ಯನನ್ನು ನೀನು ಎಲ್ಲಿರುತ್ತಿ ಎಂಬುದಾಗಿ ಕೇಳ್ತಾ ಇದ್ದಾನೆ. ದೇವರು ಏನಂದ್ರೆ, ಯಾವುದೋ ಒಂದು ಕೆಟ್ಟು ಹೋಗೋದನ್ನು ಆತನ ಸುಮ್ಮನೆ ಬಿಡುವನಲ್ಲ, ಅದನ್ನು ಹುಡುಕಿ ರಕ್ಷಿಸಿ ಅದನ್ನ ಒಂದು ಸುರಕ್ಷಿತವಾದ ಸ್ಥಳದಲ್ಲಿ ಆತನು ಇಡಲು ಬಯಸುತ್ತಾನೆ. ಅದೇ ರೀತಿಯಾಗಿ ದೇವರು ನಮ್ಮನ್ನು ಆತನು ಹುಡುಕುವ ಆತನಾಗಿದ್ದಾನೆ. ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 3ನೇ ವಚನದಿಂದ 7ರವರೆಗೆ ನಾವು ನೋಡಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 3ನೇ ವಚನದಿಂದ 7ರವರೆಗೆ. ಆಗ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ನಿಮ್ಮೊಳಗೆ ಯಾವ ಮನುಷ್ಯನಾದರೂ ತನಗೆ 100 ಕುರಿಗಳಿರಲಾಗಿ ಅವುಗಳಲ್ಲಿ ಒಂದು ಕಳೆದು ಹೋದರೆ ಅವನು 99 ಅಡವಿಯಲ್ಲಿ ಬಿಟ್ಟು ಕಳೆದು ಹೋದದ್ದನ್ನು ಸಿಕ್ಕುವ ತನಕ ಅದನ್ನು ಹುಡುಕಿಕೊಂಡು ಹೋಗದೆ ಇದ್ದಾನೆ. ಸಿಕ್ಕಿದ ಮೇಲೆ ಅವನು ಸಂತೋಷ ಪಡ್ತಾ ಅದನ್ನು ಸ್ನೇಹಿತರನ್ನು ನೆರೆಹೊರೆಯವರನ್ನು ಕೂಡಿಸಿ, ಕಳೆದು ಹೋಗಿದ್ದ ಕುರಿ ಸಿಕ್ಕಿತು, ನನ್ನ ಸಂಗಡ ಸಂತೋಷಿಸಿರಿ ಎಂದು ಅವರಿಗೆ ಹೇಳುವನಲ್ಲವೇ? ಅದರಂತೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ 99 ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯವಾಗಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದೆಂದು ನಿಮಗೆ ಹೇಳುತ್ತೇನೆ. ಹಲ್ಲೆಲೂಯಾ. ಇನ್ನು ನೋಡ್ಬೇಕಾದ್ರೆ ದೇವರು ಇಲ್ಲಿ 7ನೇ ವಚನದಲ್ಲಿ ನೋಡ್ತೀವಿ, ದೇವರ ಕಡೆಗೆ ತಿರುಗಿಕೊಳ್ಳುವ ಅವಶ್ಯವಿಲ್ಲದ 99 ಕುರಿಗಳು ಆತನಿಗೆ, ನೀತಿವಂತರಿಗೆ ಅವರು ತಿರುಗಿಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಒಬ್ಬ ವ್ಯಕ್ತಿ ಯಾರು ನಾಶವಾಗ್ತಿದ್ದಾರೆ, ಅವರು 99 ಕುರಿಗಳಂದ್ರೆ ಅವರು ದೇವರನ್ನು ನಂಬಿರ್ತಾರೆ, ದೇವರ ವಾಕ್ಯಗಳನ್ನು ಕೇಳಿರ್ತಾರೆ, ಸಭೆಗೆ ಹೋಗ್ತಿರ್ತಾರೆ. ಆದ್ರೂ ದೇವರ ಸಂಗತಿಗಳಲ್ಲಿ ಅವರು ಎಲ್ಲ ದೇವರ ವಿಷಯದಲ್ಲಿ ಎಲ್ಲ ಗೊತ್ತು, ಆದ್ರೆ ದೇವರಿಗಾಗಿ ಅವ್ರ ಕಾರ್ಯ ಏನು ಮಾಡೋದಕ್ಕೆ ಆಗ್ತಿರಲ್ಲ. ಇಂಥ 99 ಕುರಿಗಳಿಗಿಂತ ಒಬ್ಬ ಪಾಪಿ ದೇವರ ಬಗ್ಗೆ ತಿಳಿದನೆ, ತನ್ನ ತಂದೆಯ ಬಗ್ಗೆ ತಿಳಿಯದೇನೆ ಆತನು ನಶಿಸಿ ಹೋಗ್ತಾನಲ್ಲ ಎಂಬುದಾಗಿ ದೇವರಿಗೆ ಒಂದು ನೋವಾಗುತ್ತೆ.
ಅವಾಗ ಏನ್ ಮಾಡ್ತಾನೆ, ಆ 99 ಕುರಿಗಳನ್ನು ಬಿಟ್ಟು ಆ ಒಂದು ಕುರಿಯನ್ನು ಹುಡುಕುವುದಕ್ಕೆ ಹೋಗ್ತಾನೆ. ಮತ್ತೆ ಮೂರನೇದಾಗಿ ದೇವರ ಆತನು ಹೆಸರಿಡಿದು ಕರೆಯುವ ಆತನಾಗಿದ್ದಾನೆ. ಅನೇಕ ಜನ ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಅನೇಕ ಜನರನ್ನು ಹೆಸರಿಡಿದು ಆತನ ಕರೆದ. ನೋಹನನ್ನು, ಅಬ್ರಹಾಮನು, ಇಸಾಕ್, ಯಾಕೋಬನನ್ನು, ಮೋಶೆಯನ್ನು ಹೆಸರಿಡಿದು ಕರೆದನು. ಮತ್ತೆ ಸಮುವೇಲನನ್ನು, ಹೀಗೆ ಅನೇಕ ಭಕ್ತಾದಿಗಳನ್ನು ದೇವರು ಹೆಸರಿಡಿದು ಆತನ ಕರೆಯುವ ಆತನಾಗಿದ್ದಾನೆ. ಇಲ್ಲಿ ಮುಖ್ಯ ಉದ್ದೇಶ ಏನಂದ್ರೆ, ದೇವರು ಯಾವ ಮಕ್ಕಳು ಕೆಟ್ಟು ಹೋಗಬಾರದೆಂಬುದಾಗಿ ಆತನು ಬಯಸುವ ಆತನಾಗಿದ್ದಾನೆ. ಆ ಕೆಟ್ಟು ಹೋಗಿರುವಂತದ್ದನ್ನ ಆತನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು. ಈಗ ಎಕ್ಸಾಂಪಲ್ ನಾವೊಂದು ನೋಡ್ಕೋಬಹುದು. ಒಂದು ಪುಟ್ಟಿ ತುಂಬಾ ಒಂದು ಎಲ್ಲ ಹಣ್ಣುಗಳು ಇರುತ್ತೆ. ಎಲ್ಲ ಹಣ್ಣುಗಳಿರುವಾಗ ನಾವು ಯಾವುದೋ ಕೆಲವೊಂದು ಹಣ್ಣುಗಳು ಕೆಡ್ತಾ ಬರ್ತಾ ಇರುವಾಗ ನಾವೇನ್ ಮಾಡ್ತೀವಿ, ನಾವು ಮನುಷ್ಯರಾದ್ರೆ ನಾವೇನ್ ಮಾಡ್ತೀವಿ, ಆ ಹಣ್ಣು ಯಾವ್ದೈತೋ ನಮಗೆ ಬೇಡ ಅಂತ ಬಿಸಾಕ್ಬಿಡ್ತೀವಿ. ಕೆಟ್ಟು ಹೋಗಿದೆ, ಹೆಂಗಿದ್ರೆ ಹಾಳಾಗಿ ಹೋಗ್ಬಿಟ್ಟಿದೆ, ಇನ್ನೂ ಹಾಳಾಗಿ ಹೋಗ್ಲಿ ಅಂತಂದೇಳಿ ನಾವು ಕೆಟ್ಟು ಹೋಗಿರೋದನ್ನ ಹುಡುಕಿ ಬಿಸಾಕ್ಬಿಡ್ತೀವಿ. ಆದ್ರೆ ಅದೇ ದೇವ್ರು ಏನ್ ಮಾಡ್ತಾರೆ, ಕೆಟ್ಟು ಹೋಗಿದ ಅದು ಒಬ್ಬ ಮನುಷ್ಯ ಆಗಿರ್ಬೋದು, ಆ ಒಬ್ಬ ಒಂದು ಆತ್ಮ ಆಗಿರ್ಬೋದು, ಏನಾಗುತ್ತೆ, ದೇವ್ರ ಆ ಕೆಟ್ಟು ಹೋಗಿರೋದನ್ನ ನಾಶ ಆಗ್ಲಿ ಅಂತೇಳಿ ಬಿಡುವಾತನು ಆತನಲ್ಲ. ಆ ಕೆಟ್ಟು ಹೋಗಿರುವಂತದ್ದನ್ನ ಆತನು ಶುದ್ಧ ಮಾಡುವಾತನಾಗಿದ್ದಾನೆ, ಆತನು ಸ್ವಸ್ಥ ಮಾಡುವಾತನಾಗಿದ್ದಾನೆ. ಆತನಿಗೆ ಒಳ್ಳೆ ಜ್ಞಾನವನ್ನು, ಎಲ್ಲ ಒಂದು ಅದ್ಭುತ ಕಾರ್ಯಗಳನ್ನು ಆತನು ಕೊಡುವಾತನಾಗಿದ್ದಾನೆ. ಇದೇ ರೀತಿಯಾಗಿ ನಾವು ಇನ್ನೊಂದು ಒಬ್ಬ ವ್ಯಕ್ತಿಯನ್ನು ನೋಡಿಕೊಳ್ಳೋಣ. ಹೊಸ ಒಡಂಬಡಿಕೆಯಲ್ಲಿ ಒಬ್ಬ ವ್ಯಕ್ತಿ, ಆತನು ಪಾಪಿಯಾಗಿರ್ತಾನೆ. ದೇವರು ಆತನ ಹತ್ತಿರ ಹೋಗುತ್ತಾನೆ. ಆತನ ಹತ್ತಿರ ಹೋಗಿ ಒಬ್ಬ ವ್ಯಕ್ತಿಯನ್ನು ಹೆಸರಿಡಿದು ಕರೀತಾನೆ. ಒಬ್ಬ ವ್ಯಕ್ತಿ, ಆತನು ಪಾಪಿಯಾಗಿದ್ರು ಯೇಸುಸ್ವಾಮಿ ಅಂತವರಿಗೋಸ್ಕರನೇ ಈ ಲೋಕಕ್ಕೆ ಬಂದ ಎಂಬುದಾಗಿ ಆ ಮುಂದಿನ ವಚನಗಳಲ್ಲಿ ನಮಗೆ ಗೊತ್ತಾಗ್ತದೆ. ಯೇಸುಸ್ವಾಮಿ ಆ ಪಾಪಿಯಾದವನ ಸಂಗಡ ಹೋಗಿ ಆತನು ಮಾತನಾಡ್ತಾನೆ, ಅವ್ರ ಮನೆಗೆ ಹೋಗ್ತಾನೆ. ಅವನು ಯಾರಾಗಿದ್ದಾರೆ, ಒಬ್ಬ ಕುಳ್ಳ ಜಕ್ಕಾಯ ಆಗಿದ್ದಾನೆ. ಆ ಕುಳ್ಳ ಜಕ್ಕಾಯನ ಬಗ್ಗೆ ನಾವು ಅನೇಕ ಸಭೆಗಳಲ್ಲಿ, ಪ್ರೇಯರ್ ಮೀಟಿಂಗ್ಗಳಲ್ಲಿ ಅನೇಕ ವಿಧವಾಗಿ ನಾವು ಕೇಳಿರ್ತೇವೆ. ಆದ್ರೆ ದೇವರು ಇದನ್ನು ಅನೇಕ ಸಾರಿ ನಾನು ಓದಿದ್ದೇನೆ. ದೇವರು ಇದರಲ್ಲಿ ಹೊಸ ಸಂಗತಿಗಳನ್ನು ನಮಗೆ ತಿಳಿಯಪಡಿಸುವ ಆತನಾಗಿದ್ದಾನೆ. ಏನ್ ತಿಳ್ಕೋಬಹುದು ಇವತ್ತಿನ ವಾಕ್ಯದಲ್ಲಿ, ದೇವ್ರು ನನ್ನೊಟ್ಟಿಗೆ ಏನ್ ಮಾತನಾಡ್ದ ಎಂಬುದನ್ನು ನಾವು ತಿಳ್ಕೊಳ್ಬಹುದು. ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 1ರಿಂದ 10 ವಚನಗಳು ನಾನೇ ಓದ್ತೀನಿ. ಯೇಸು ಸುಂಕದವನಾದ ಜಕ್ಕಾಯನ ಮನೆಗೆ ಹೋದದು. ಆತನು ಯೆರಿಕೋ ಊರನ್ನು ಹೊಕ್ಕು ದಾಟಿ ಹೋಗುತ್ತಿದ್ದನು. ಅಲ್ಲಿ ಜಕ್ಕಾಯನೆಂಬ ಹೆಸರುಳ್ಳ ಒಬ್ಬ ಮನುಷ್ಯನಿದ್ದನು. ಅವನು ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನು. ಅವನು ಯೇಸು ಎಂತವನೆಂದು ನೋಡಲಪೇಕ್ಷಿಸಿದರೂ ತಾನು ಗಿಡ್ಡನಾಗಿದ್ದರಿಂದ ಜನರ ಗುಂಪಿನ ನಿಮಿತ್ತ ನೋಡಲಾರದೆ ಹೋದನು. ಆದ ಕಾರಣ ಆತನನ್ನು ನೋಡುವುದಕ್ಕಾಗಿ ಮುಂದೆ ಓಡಿ ಹೋಗಿ ಆತನು ಬರುತ್ತಿರುವ ಮಾರ್ಗದಲ್ಲಿದ್ದ ಆಲದ ಮರವನ್ನು ಹತ್ತಿದನು. ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, ಜಕ್ಕಾಯನೇ, ತಟ್ಟನೆ ಇಳಿದು ಬಾ, ನಾನು ಈ ಹೊತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು ಎಂದು ಅವನಿಗೆ ಹೇಳಲು, ಅವನು ತಟ್ಟನೆ ಇಳಿದು ಬಂದು ಅವನನ್ನು ಸಂತೋಷದಿಂದ ಸೇರಿಸಿಕೊಂಡನು. ಇದನ್ನು ನೋಡಿದವರೆಲ್ಲರೂ ಈತನು ಪಾಪಿಯಾಗಿರುವವನ ಬಳಿಯಲ್ಲಿ ಇಳುಕೊಳ್ಳುವುದಕ್ಕೆ ಹೋಗಿದ್ದಾನೆ ಎಂದು ಗುಣುಗುಟ್ಟಿದರು. ಆದರೆ ಜಕ್ಕಾಯನು ನಿಂತುಕೊಂಡು ಸ್ವಾಮಿ, ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ, ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳಕೊಂಡಿದ್ದೇ ಆದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದನು. ಇದನ್ನು ಕೇಳಿ ಯೇಸು, ಈ ಹೊತ್ತು ಈ ಮನೆಗೆ ರಕ್ಷಣೆಯಾಯಿತು. ಇವನು ಸಹ ಅಬ್ರಹಾಮನ ವಂಶಿಕನಲ್ಲವೇ? ಮನುಷ್ಯಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು. ನಾವು ಈ ಒಂದು ವಚನದಲ್ಲಿ ನೋಡಿಕೊಳ್ಬಹುದು, ಯೇಸು ಸುಂಕದವನಾದ ಜಕ್ಕಾಯನ ಮನೆಗೆ ಹೋದದೆಂಬುದಾಗಿ. ನಾವು ಈ ಜಕ್ಕಾಯ ಯಾರು ಎಂಬುದಾಗಿ ನಾವು ಸ್ವಲ್ಪ ಆತನ ಬಗ್ಗೆ ತಿಳಿದುಕೊಳ್ಳೋಣ. ಜಕ್ಕಾಯ ಏನಾಗಿರ್ತಾನೆ, ಆತನು ಒಳ್ಳೆ ವಿದ್ಯಾಭ್ಯಾಸ ಮಾಡಿರ್ತಾನೆ. ಆ ಒಳ್ಳೆ ವಿದ್ಯಾಭ್ಯಾಸ ಮಾಡಿದ್ದಕ್ಕೆ ಏನಾಗಿರ್ತಾನೆ, ಅವನು ಟ್ಯಾಕ್ಸ್ ಕಲೆಕ್ಟರ್ ಆಗಿರ್ತಾನೆ. ಟ್ಯಾಕ್ಸ್ ಕಲೆಕ್ಟರ್, ಒಳ್ಳೆ ಎಜುಕೇಶನ್ ಮಾಡಿದವನು, ಒಳ್ಳೆ ಒಂದು ಸುಂಕದ ಗುತ್ತಿಗೆದಾರನು ಆಗಿರ್ತಾನೆ. ಒಂದು ಒಳ್ಳೆ ಪೋಸ್ಟ್ ಅಲ್ಲಿ ಇರ್ತಾನೆ. ಆ ಒಂದು ಸರ್ಕಾರದಲ್ಲಿ ಒಳ್ಳೆ ಪೋಸ್ಟ್ ನಲ್ಲಿ ಇರ್ತಾನೆ. ಮತ್ತೆ ಮೊದಲನೇ ಸಂಗತಿಯನ್ನು ಏನಾಗಿದೆ ಅಂದ್ರೆ, ಒಳ್ಳೆ ವಿದ್ಯಾಭ್ಯಾಸ ಮಾಡಿದವನು, ಮತ್ತೆ ಎರಡನೇದು ಸುಂಕದ ಗುತ್ತಿಗೆದಾರನಾಗಿರ್ತಾನೆ, ಮೂರನೇದು ಐಶ್ವರ್ಯವಂತನಾಗಿರ್ತಾನೆ. ಆತನು ಬಹಳ ಐಶ್ವರ್ಯವಂತನು
ಆಗಿರ್ತಾನೆ. 4ನೇ ಒಂದು ಸಂಗತಿ ನೋಡ್ಕೊಳ್ಳೋಣ. ಆತನು ಕುಳ್ಳನಾಗಿರ್ತಾನೆ. ಎಷ್ಟಾಗಿರ್ತಾನೆ? ಗಿಡ್ಡನಾಗಿರ್ತಾನೆ. ಮತ್ತೆ 5ನೇ ಒಂದು ಸಂಗತಿ ಏನಾಗಿರ್ತಾನೆ? ಆತನು ಪಾಪಿಯಾಗಿರ್ತಾನೆ. ಪಾಪಿಯಾಗಿರ್ತಾನೆ ಎಂಬುದಾಗಿ ಅಲ್ಲಿ ಯೇಸ್ವಾಮಿ ಹೇಳ್ತಿಲ್ಲ. ಯಾರು ಹೇಳ್ತಿದ್ದಾರೆ? ಜನರು ಹೇಗೆ ಅವನನ್ನು ಗುರುತಿಸ್ತಿದ್ದಾರೆ ಅಂದ್ರೆ ಪಾಪಿ ಅಂತ ಎಂಬುದಾಗಿ ಆತನ ಯಾವ ತರ ಗುರುತಿಸಿದ್ದಾರೆ ಅಂದ್ರೆ ಇಲ್ಲಿ ನೋಡ್ಬೋದು ಆ ವಚನಗಳಲ್ಲಿ, ಮುಂದಿನ ವಚನಗಳಲ್ಲಿ. ಈತನು ಪಾಪಿ ಎಂಬುದಾಗಿ ಜನರ ಒಂದು ಮನಸ್ಸಿನಲ್ಲಿ, ಒಂದು ಮೈಂಡ್ ಅಲ್ಲಿ ಎಲ್ಲ ಬಂದು ಹೋಗಿದೆ, ಆತನು ಪಾಪಿ ಎಂಬುದಾಗಿ. ಇಲ್ಲಿ ನೋಡ್ಬೇಕಂದ್ರೆ ಜಕ್ಕಾಯನಿಗೆ ಯೇಸುಸ್ವಾಮಿ ಬಗ್ಗೆ ಒಂದು ಆಸಕ್ತಿ ಇತ್ತು. ಯೇಸುಸ್ವಾಮಿ ಎಂತವನಾಗಿದ್ದನು ಎಂಬುದಾಗಿ ಆತನಿಗೆ ಆಸಕ್ತಿ ಇದ್ದದ್ರಿಂದ ಯೇಸುಸ್ವಾಮಿ ಬರ್ತಾ ಇದ್ದಾರೆ ಎಂಬುದಾಗಿ ಆತನು ತಿಳಿದ ಕೂಡಲೇ ಅಲ್ಲಿ ಹೋಗ್ತಾನೆ. ಜನರುಗಳು ಸೇರಿಸ್ಕೊಳ್ಳೋದಿಲ್ಲ. ಆಮೇಲೆ ಏನ್ ಮಾಡ್ತಾರೆ? ಆತನು ಮರವನ್ನು ಹತ್ತುತ್ತಾನೆ. ಆಲದ ಮರವನ್ನು ಹತ್ತಿ ಯೇಸುಸ್ವಾಮಿ ಹೇಗಿದ್ದಾರೆ ಎಂಬುದಾಗಿ ನೋಡ್ಬೇಕೆಂಬುದಾಗಿ ಆತನು ಆಶೆ ಪಡ್ತಾನೆ. ಇಲ್ಲಿ ನೋಡ್ಬೇಕಂದ್ರೆ ಈಗ ನಾವು ತಿಳಿದುಕೊಳ್ಳೋಣ. ಈಗ ಜಕ್ಕಾಯ ಪ್ರತಿದಿನ ಬರ್ತಾ ಇರ್ತಾನೆ, ಆ ಹಾದಿಗಳಲ್ಲಿ ಹೋಗ್ತಾ ಇರ್ತಾನೆ, ಆ ಬೀದಿಗಳಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡಕ್ ಹೋಗ್ತಾ ಇರ್ತಾನೆ. ಹೋಗುವಾಗ ನೆನ್ಸ್ಕೊಡ್ರಿ, ಆತನು ಪಾಪಿಯಾಗಿದ್ದಾನೆ ಎಂಬುದಾಗಿ ನಮಗೆ ಇಲ್ಲಿ ಗೊತ್ತಾಗುತ್ತೆ. ಏನಾಗುತ್ತೆ? ಟ್ಯಾಕ್ಸ್ ಕಲೆಕ್ಟ್ ಮಾಡಕ್ ಹೋದಾಗ, ಇವನು ಗಿಡ್ಡ ಬಂದ ನೋಡು, ಇವನು ಕಳ್ಳ ಬಂದ ನೋಡು, ಬರೀ ಇವನ್ ಪಾಪ ಮಾಡಿ ಎಲ್ಲಿಗೆ ಹೋಗ್ತಾನ ಇವನು ಗೊತ್ತಿಲ್ಲ ಇವನು ಎಂಬುದಾಗಿ ಅನೇಕ ರೀತಿಯಾಗಿ ಆತನಿಗೆ ಹಿಂದೆ ಮಾತನಾಡಿರ್ಬಹುದು ಅಥವಾ ಮುಂದೆ ಮಾತನಾಡಿರ್ಬಹುದು. ಈಗ ನಾವೊಂದು ಕೆಟ್ಟು ಹೋದಂತ ಒಂದು ವ್ಯಕ್ತಿಯ ಬಗ್ಗೆ ನಾವೇನೆಲ್ಲ ಮಾತಾಡ್ತೀವಿ. ಯಾರೋ ಒಬ್ರು ಕಳ್ತನ ಮಾಡಿರ, ಒಂದ್ ಕಳ್ಳ ಬಂದ ಅಂತ ಅಂತೀವಿ. ಕುಡುಕ ಬಂದ, ಸುಳ್ಳ ಬಂದ, ವ್ಯಭಿಚಾರಿ ಬಂದ, ಮೋಸಗಾರನಪ್ಪ ಇವನು, ಮೋಸ ಮಾಡೋನ್ ಬಂದ, ಇವನ್ ಬಂದ್ರೆ ಬರೀ ಮೋಸನೆ ಮಾಡ್ತಾನೆ. ಈಗ ಇದೇ ರೀತಿಯಾಗಿ ಜಕ್ಕಾಯನಿಗೆ ಅಂದಿರ್ಬಹುದು, ಇವನ್ ಗಿಡ್ಡ ಬಂದ, ಕುಳ್ಳ ಬಂದ, ಏನೋ ಒಂದು ಅನೇಕ ರೀತಿಯಾಗಿ ಆತನಿಗೆ ಕೆಟ್ಟದಾಗಿ ಅಂದಿರ್ಬೋದು. ಮತ್ತೆ ಆತನು ಬರೋದಲ್ಲೇ ಇವತ್ ಸುಂಕ ಕೊಡು ಅಂತ ಕೇಳಿದಾಗ ಏನಾಗಿರ್ಬೋದು? ಕೆಲವೊಂದ್ ಟೈಮ್ ನಾವಿಲ್ಲಿ ಲೋಕಾರೂಢಿಯಾಗಿ ನೋಡುವಾಗ ಕೆಲವೊಂದ್ ಟೈಮು ಬಿಸ್ನೆಸ್ ಆಗಿರೋದಿಲ್ಲ, ಆದ್ರೂ ಏನ್ ಮಾಡ್ತಾರೆ? ಒಂದ್ ಸುಂಕ ಕಟ್ಟಿಸ್ಕೊಂಡು ಹೋಗ್ತಾರೆ. ಈ ರೀತಿಯಾಗಿ ಆತನ ಮಾಡುವಾಗ ಆತನ ವಿಷಯದಲ್ಲಿ ಒಂದು ಕೆಟ್ಟ ಒಂದು ಅಭಿಪ್ರಾಯವನ್ನು ತಿಳಿದುಕೊಂಡಿರ್ತಾರೆ ಜನಗಳು. ಆ ರೀತಿಯಾಗಿ ಆತನಿಗೆ ತಿಳಿದುಕೊಂಡಿರುವಾಗ ಆ ರೀತಿಯಾಗಿ ಅನೇಕ ಒಂದು ಕೆಟ್ಟ ದೃಷ್ಟಿಯಲ್ಲಿ ಆತನನ್ನು ನೋಡುವವರಾಗಿರ್ತಾರೆ. ಯಾಕಂದ್ರೆ ಆತನು ಇರೋ ಟ್ಯಾಕ್ಸ್ಗಿಂತ ಹೆಚ್ಚಾಗಿ ಕಲೆಕ್ಟ್ ಮಾಡ್ತಾ ಇರ್ತಾನೆ ಕೆಳಗಿನ ಭಾಗದಲ್ಲಿ. ನಮಗೆ ಅದು ಗೊತ್ತಾಗುತ್ತೆ. ಈ ರೀತಿಯಾಗಿ ಆ ಜಕ್ಕಾಯನ ವಿಷಯದಲ್ಲಿ ಅಲ್ಲಿರುವಂತ ಜನರೆಲ್ರಿಗೂ ಕಹಿ ಭಾವನೆ ಇರುತ್ತೆ. ಯಾಕಂದ್ರೆ ಆತನು ಹೋಗುವಾಗ ಟ್ಯಾಕ್ಸ್ ಕೊಡು, ಸುಂಕ ಕೊಡು ಅಂತ ಕೇಳಿದಾಗೆ ಅವ್ರು ಕೊಡ್ಲಿಲ್ಲ ಅಂದಾಗೆ ಅವ್ರಿಗೆ ಬೈಕ್ ಅಂತ ಹೋಗಿರ್ಬೋದು, ಅಲ್ಲಿರುವಂತ ಏನೋ ಹಣ್ಣು ಹಂಪಲುಗಳನ್ನು ತಗೊಂಡೋಗಿರ್ಬೋದು, ಮನೆಗೆ ಕಟ್ಟಿಸ್ಕೊಂಡು ಹೋಗಿರ್ಬೋದು, ನನಗ್ ಬೇಕು, ನನ್ನ ಮಕ್ಳಿಗೆ ಬೇಕು ಎಂಬುದಾಗಿ ಈ ರೀತಿಯಾಗಿ ಅವ್ನು ತಗೊಂಡೋಗಿರ್ಬೋದು. ಈಗಿನ ಲೋಕದಲ್ಲಿ ನಾವು ನೋಡುವಾಗಲೇ ಈ ರೀತಿ ಕಾಮನ್ ಆಗಿದೆ. ಏನು? ಅವ್ರು ಸುಂಕ ಕಟ್ಟಿಸ್ಕೊಳೋದಲ್ದೆ, ಟ್ಯಾಕ್ಸ್ ಕಟ್ಟಿಸ್ಕೊಳೋದಲ್ದೆ ಅವ್ರು ಏನ್ ಮಾಡ್ತಾರೆ? ಇನ್ನೂ ಎಕ್ಸ್ಟ್ರಾ ಇರ್ಲಿ, ನನ್ ಮನೆಗ್ ಬರ್ಲಿ ಅಂತಂದೇಳಿ ಇನ್ನೂ ಕಟ್ಟಿಸ್ಕೊಂಡು ಹೋಗ್ತಾರೆ. ಈ ರೀತಿಯಾಗಿ ನಾವು ಹಲವಾರು ನೋಡ್ತೀವಿ. ಈ ರೀತಿಯಾಗಿ ಜಕ್ಕಾಯನ ಬಗ್ಗೆ ಒಂದು ವಿಷಯ ಕಹಿ ಭಾವನೆ ಇರುವಂತ ಜನರು ಆತನ ಯೇಸುಸ್ವಾಮಿ ನೋಡಕ್ ಬಂದಾಗ ಬಿಟ್ಕೊಳ್ಳೋದಿಲ್ಲ. ಆತನ ಅದಕ್ಕೆ ಏನ್ ಮಾಡ್ತಾನೆ? ಓಡಿ ಹೋಗಿ ಆ ಒಂದು ಆಲದ ಮರವನ್ನು ಹತ್ತಿ ಕೂತುಕೊಳ್ಳುತ್ತಾನೆ. 5ನೇ ವಚನದಲ್ಲಿ ಮುಂದೆ ನೋಡ್ಬೋದು, ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, ಜಕ್ಕಾಯನೇ ತಟ್ಟನೆ ಇಳಿದು ಬಾ, ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳ್ಕೊಳ್ಳಬೇಕು ಎಂದು ಅವನಿಗೆ ಹೇಳಲು ಅವನು ತಟ್ಟನೆ ಇಳಿದು ಬಂದು ಆತನನ್ನು ಸಂತೋಷದಿಂದ ಸೇರಿಸಿಕೊಂಡನು. ಹಾಲೆಲೂಯಾ! ಇಲ್ಲಿ ನೋಡ್ರಿ, ಜನರಿಂದ ಆತನು ತಿರಸ್ಕೃತವಾಗಿದ್ದಾನೆ. ಜನರು ಇವನು ಪಾಪಿ ಎಂಬುದಾಗಿ ಹೇಳ್ತಿದ್ದಾರೆ. ಆದ್ರೆ ದೇವರಿಗೆ ಅಂತ ಪಾಪಿನೇ ಬೇಕಾಗಿರೋದು, ಅಂತ ಪಾಪಿನೇ ಹುಡುಕಿ ರಕ್ಷಿಸುವುದಕ್ಕೆ ಆತನು ಬಂದಾತನಾಗಿದ್ದಾನೆ. ಇಲ್ಲಿ ಏನಾಗುತ್ತೆ? ಆ ಯೇಸುಸ್ವಾಮಿಗೆ ಅವನಿಗೆ ಆಶ್ಚರ್ಯ ಆಗಿರ್ಬೋದು, ಜಕ್ಕಾಯನಿಗೆ, ನನ್ನ ಹೆಸರು ಹೇಗೆ ಗೊತ್ತಾಯ್ತಪ್ಪ, ನನ್ನ ಹೆಸರು ಹೇಗೆ ಗೊತ್ತಾಯ್ತು ಎಂಬುದಾಗಿ ಆತನಿಗೆ ಆಶ್ಚರ್ಯ ಆಗಿರ್ಬೋದು. ಆದ್ರೆ ದೇವರ ವಾಕ್ಯದಲ್ಲಿದೆ, ತಾಯಿಯ ಗರ್ಭದಲ್ಲಿ ನಾವು ಇರುವಾಗಲೇ ನನ್ನ ಹೆಸರಿಡಿದು ಕರೆದ ಆತನಾಗಿದ್ದಾನೆ. ಹಾಲೆಲೂಯಾ! ಇದನ್ನ ನೋಡಿ ಆತನು ಯೇಸುಸ್ವಾಮಿ ಕರೆಯುವಾಗ ಆತನಿಗೆ ಎಷ್ಟು ಸಂತೋಷ ಆಗುತ್ತದೆ. ಸಂತೋಷವಾಗಿ ಆತನು ಇಳಿದು ಬಂದು ಆತನನ್ನು ಸೇರಿಸಿಕೊಳ್ತಾನೆ. ಮುಂದಿನ ವಚನ, ಇದನ್ನು ನೋಡಿದವರೆಲ್ಲರೂ ಈತನು ಪಾಪಿಯಾಗಿರುವವನ ಬಳಿಯಲ್ಲಿ ಇಳುಕೊಳ್ಳುವುದಕ್ಕೆ ಹೋಗಿದ್ದಾನೆ ಎಂದು ಗುಣುಗುಟ್ಟಿದರು. ಇಲ್ಲಿ ನೋಡ್ಬೇಕಂದ್ರೆ ಯೇಸುಸ್ವಾಮಿ ಆತನು ಒಳ್ಳೆಯ ಮನುಷ್ಯ, ಈತನು ಪಾಪಿಯಾಗಿದ್ದಾನೆ ಅಂತ ಗೊತ್ತಿದ್ರು ಇವ್ರ ಮನೆಗೆ ಹೋಗಿದ್ದಾರಲ್ಲ ಎಂಬುದಾಗಿ ಅಲ್ಲಿ ಜನರ ಒಂದು ಗುಂಪು. ಅದೇ ರೀತಿಯಾಗಿ ಈ ಲೋಕದಲ್ಲಿ ನಾವು ಒಂದು ಕೆಟ್ಟೋಗಿರುವಾಗ, ನಾವು ಒಂದು ಪಾಪದಲ್ಲಿರುವಾಗ, ನಮ್ಮ ಜೀವಿತ ಒಂದು ಕೆಟ್ಟದ ಹೀನ ಸ್ಥಿತಿಯಲ್ಲಿ ಇರುವಾಗ
ನಾವು ಕ್ರಿಸ್ತನನ್ನು ಅರಿತುಕೊಂಡು ಕ್ರಿಸ್ತನನ್ನು ರಕ್ಷಕನಾಗಿ ನಾವು ಪಡೆದುಕೊಂಡಾಗ ಜನರು ಏನಂತಾರ, ಅವನು ಅಲ್ಲಿ ಹೋಗಿದಾನಪ್ಪ, ಬೇರೆ ಬೇರೆ ಫಾರಿನ್ ದೇವರು ಈ ರೀತಿಯಾಗಿ ಅದು ನಮ್ ಕಣ್ಣನಪ್ಪ, ಅವ್ನು ಹುಚ್ಚಪ್ಪ, ಹಿಂಗೆ ನಮ್ಮ ವಿಷಯದಲ್ಲಿ ಅವರು ನಮ್ಮನ್ನ ಯಾವ ರೀತಿ ಮೊದ್ಲೇ ಇವ್ನ್ ಕುಡಿತಾನೆ ಇರ್ಬೇಕು, ಇವ್ನ್ ಬದ್ಲಾಗ್ಬಾರ್ದು ಅನ್ನೋ ದೃಷ್ಟಿಯಲ್ಲಿ ಈ ಜನರು ಮಾತನಾಡುವವರಾಗಿರ್ತಾರೆ. ಆದ್ರೆ ದೇವ್ರು ಏನ್ ಮಾಡ್ತಾರೆ, ಆತನ ಜೀವಿತದಲ್ಲಿ ಬಂದು ಆತನ ಮನೆಯಲ್ಲಿ ಬಂದು ಆತನಿಗೆ ಆಶೀರ್ವಾದವನ್ನು ಮಾಡುವಾತನಾಗಿದ್ದಾನೆ. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ನಾವೆಲ್ಲೋ ಬಿದ್ದಂತವರಾಗಿರ್ತೀವಿ, ಪಾಪದ ಕೆಲಸದಲ್ಲಿ ಇರ್ತೀವಿ, ಎಷ್ಟೋ ಜನ ಕುಡಿತಾ ಇರ್ತೀವಿ, ಸಿಗರೇಟು ಈ ರೀತಿ ಒಂದು ಮದ್ಯಪಾನ ಅನೇಕ ರೀತಿಯಾಗಿ ಒಂದು ಕೆಟ್ಟ ಸಂಗತಿಗಳಲ್ಲಿರುವಾಗ ನಾವು ಯೇಸುವನ್ನು ನಾವು ಬಯಸುವಾಗಲೇ ಆತನ ನಮ್ಮಲ್ಲಿ ಬರುವಾತನಾಗಿದ್ದಾನೆ. ಆತನ ನಮ್ಮಲ್ಲಿ ಬರುವಾಗ ನಾವು ಆತನನ್ನು ರಕ್ಷಣೆಯನ್ನು ಹೊಂದಿಕೊಂಡ್ರೆ ಏನಾಗುತ್ತೆ, ಆತ ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಕಾರ್ಯವನ್ನು ಮಾಡ್ತಾನೆ. 8ನೇ ವಚನ, ಆದರೆ ಜಕ್ಕಾಯನು ನಿಂತುಕೊಂಡು ಸ್ವಾಮಿಗೆ, ಸ್ವಾಮಿ ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ, ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳೆದುಕೊಂಡಿದ್ದೆಯಾದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದನು. ಇದನ್ನು ಕೇಳಿ ಯೇಸು, ಈ ಹೊತ್ತು ಮನೆಗೆ ರಕ್ಷಣೆಯಾಯಿತು, ಇವನು ಸಹ ಅಬ್ರಹಾಮನ ವಂಶಿಕನಲ್ಲವೇ ಎಂಬುದಾಗಿ ಹೇಳ್ತಾರೆ. 8ನೇ ವಚನದಲ್ಲಿ ಜನರೆಲ್ಲ ಮಾತಾಡ್ತಾ ಇರ್ತಾರೆ, ಆದ್ರೆ ಜನರ ಬಗ್ಗೆ ಆತನ ತಲೆ ಕೆಡ್ಸ್ಕೊಳ್ಲಿಲ್ಲ. ಯೇಸು ಸ್ವಾಮಿ ಹತ್ರ ಮಾತಾಡಿ ಆತನ ಹೇಳ್ತಾನೆ, ದೇವ್ರೇ, ನಾನು ತಪ್ಪು ಮಾಡಿದ್ದೇನೆ, ನಾನು ಪಾಪ ಮಾಡಿದ್ದೇನೆ, ಯಾರಿಂದ ಏನಾದರೂ ಎಳ್ಕೊಂಡಿದ್ದೆ ಆದ್ರೆ 4ರಷ್ಟು ಹಿಂದಕ್ಕೆ ಕೊಡ್ತೇನೆ ಎಂಬುದಾಗಿ ಆತನು ಮನಸ್ಫೂರ್ತಿಯಾಗಿ ಒಪ್ಪಿಸಿಕೊಟ್ಟು ಹೇಳ್ತಾನೆ. ಆ ಒಪ್ಪಿಸಿಕೊಟ್ಟಿದ್ದಕ್ಕಾಗಿ ದೇವ್ರು ಏನ್ ಮಾಡ್ತಾರೆ, ಆತನಿಗೆ ಇವತ್ತು ಈ ಮನೆಗೆ ರಕ್ಷಣೆ ಆಯಿತು ಎಂಬುದಾಗಿ ಹೇಳ್ತಾರೆ. ದೇವರು ಸುಮ್ಮನೆ ಆಶೀರ್ವಾದ ಮಾಡೋದಿಲ್ಲ. ನಾನು ಎಷ್ಟೋ ಸಾರಿ ತಪ್ಪುಗಳನ್ನು ಮಾಡ್ತೀನಿ, ಪಾಪಗಳನ್ನು ಮಾಡ್ತೀನಿ, ದೇವ್ರ ಮುಂದೆ ಸ್ವಾಮಿ ನನ್ನನ್ನು ಕ್ಷಮಿಸು ಅಂತೀವಿ. ಆದ್ರೆ ನಾನು ಈ ಕೆಲಸ ಮಾಡೋದಿಲ್ಲ, ಇದನ್ನ ಬಿಟ್ಟು ಬಿಡ್ತೀನಿ ಎಂಬುದಾಗಿ ನಾವು ಅಂತೀವಿ. ಆದ್ರೆ ನಾವು ಅದು ಮುಂದೆ ಆ ಕೆಲಸ ಬಿಡ್ತೇವೋ ಇಲ್ಲ, ಆ ಕೆಟ್ಟದ್ದು ಬಿಡ್ತೀವೋ ಇಲ್ಲ ಗೊತ್ತಿಲ್ಲ, ಆದ್ರೆ ಮತ್ತು ಅದೇ ಕೆಟ್ಟದಲ್ಲಿ ಹೋಗ್ತೀವಿ. ಆ ಕೆಟ್ಟದನ್ನು ಬಿಟ್ಟಾಗೆ ಮಾತ್ರ ದೇವರು ಆಶೀರ್ವಾದ ಮಾಡುವಾತನಾಗಿದ್ದಾನೆ. ಅದಕ್ಕೆ ಆತನಿಗೆ ಯೇಸು ಸ್ವಾಮಿ ಗೊತ್ತಿತ್ತು, ಈತನು ಹೇಳ್ದಂಗೆ ಯಾರ ಹತ್ರ ಹೆಚ್ಚಿಗೆ ಏನ್ ಇಸ್ಕೊಂಡಿದಾರ ಅದನ್ನ ರಿಟರ್ನ್ ಇವನ್ ಕೊಡ್ತಾನೆ ಎಂಬುದಾಗಿ ಗೊತ್ತಿದ್ದ ಕಾರಣ ದೇವರು ಅಲ್ಲಿ ಆಶೀರ್ವಾದ ಮಾಡ್ತಾನೆ. ಇದನ್ನು ಕೇಳಿ ಅಲ್ಲಿ ಏನ್ ಹೇಳ್ತಾನೆ, ಜಕ್ಕಾಯನು, ಏನಾದರೂ ಎಳ್ಕೊಂಡದ್ದೇ ಆದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದನು. ಈ ಮಾತು ಯೇಸು ಸ್ವಾಮಿಗೆ ಹೇಳುವಾಗ, ನಾನು ಈ ಪಾಪ ಮಾಡೋದಿಲ್ಲ, ಬಿಡ್ತೀನಿ ಎಂಬುದಾಗಿ ಹೇಳುವಾಗ, ಈ ಒಂದು ಕೆಟ್ಟತನವನ್ನು ಬಿಡ್ತೀನಿ, ನಾನು ಈ ಒಂದು ಮೋಸವನ್ನು ಮಾಡೋದನ್ನು ಬಿಡ್ತೀನಿ ಎಂಬುದಾಗಿ ಆತನು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟ ಮೇಲೆ ಏನಾಗುತ್ತೆ, ದೇವರು ಆಶೀರ್ವಾದ ಮಾಡುವ ಆತನಾಗಿದ್ದಾನೆ. ನಾವು ಎಷ್ಟೋ ಸಾರಿ ಬಾಯಿಂದ ಅರಿಕೆ ಮಾಡ್ತೀವಿ, ಆದ್ರೆ ಮನಸ್ಸಿನಿಂದ ನಾವು ಅದನ್ನು ಬಿಟ್ಟು ಬಿಡೋದಿಲ್ಲ. ಈ ರೀತಿ ಆಗುವಾಗ ನಮ್ಮ ಜೀವಿತಗಳಲ್ಲಿ ಅನೇಕ ಸಂಗತಿಗಳಲ್ಲಿ ನಾವು ಬಿದ್ದು ಹೋಗ್ತಾ ಬರ್ತೀವಿ. ಆದ್ರೆ ಇಲ್ಲಿ ಆತನು ಒಂದು ಅಬ್ರಹಾಮನ ವಂಶಿಕನ ಆತನಾಗಿರ್ತಾನೆ. 10ನೇ ವಚನ ಕೊನೆಯಲ್ಲಿ, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು. ಮನುಷ್ಯ ಕುಮಾರನ ಅಂದ್ರೆ ಯೇಸು ಕ್ರಿಸ್ತನು ಆತನಾಗಿದ್ದಾನೆ. ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು. ಇಲ್ಲಿ ತನಕ ನಾವು ತಿಳಿದುಕೊಂಡಿವಿ ಅನೇಕ ಸಂಗತಿಗಳನ್ನು. ಜಕ್ಕಾಯಿ ಏನಾಗಿರ್ತಾನೆ, ಒಂದು 5 ಸಂಗತಿಗಳನ್ನು ತಿಳಿದುಕೊಂಡ್ವಿ. ಏನು, ಆತನು ವಿದ್ಯಾಭ್ಯಾಸ ಮಾಡಿದ ಆತನು, ಸುಂಕದ ಗುತ್ತಿಗೆದಾರನು, ಐಶ್ವರ್ಯವಂತನು, ಆತನು ಒಬ್ಬ ಕುಳ್ಳ ಆಗಿರ್ತಾನೆ, ಮತ್ತೆ ಎಲ್ಲರ ದೃಷ್ಟಿಯಲ್ಲಿ ಆತನು ಪಾಪಿ ಆಗಿರ್ತಾನೆ. ಇಲ್ಲಿಯ ತನಕ ನಮ್ಗೆ ಸತ್ಯವೇದದಲ್ಲಿ ತಿಳಿದಿದೆ. ಆದ್ರೆ ದೇವ್ರ ಆಶೀರ್ವಾದ ಸುಮ್ಮನೆ ಕೊಡೋದಿಲ್ಲ. ದೇವ್ರು ಇಲ್ಲಿ ಆಶೀರ್ವಾದ ಕೊಟ್ಟಿದ್ದಾನೆ ಅಂದ್ರೆ ಆ ಕಾರ್ಯ ಆತನು ಜಕ್ಕಾಯ 4ರಷ್ಟು ಹಿಂದಕ್ಕೆ ಕೊಡ್ತಾನೆ ಎಂಬುದಾಗಿ ದೇವ್ರಿಗೆ ಗೊತ್ತಿದ್ದ ಕಾರಣ ಆತನನ್ನು ಆಶೀರ್ವಾದ ಮಾಡ್ತಾನೆ. ಇದಾದ ನಂತರ ನನಗೆ ದೇವರಾತ್ಮ ತಿಳಿಸ ಪ್ರಕಾರ ಏನಾಯ್ತು, ಮುಂದೆ ಆ ಜಕ್ಕಾಯನ ಏನ್ ಮಾಡ್ತಾನೆ, ಒಂದು ಅವರಿಗೆ ಯಾರ ಹತ್ರ ಜಾಸ್ತಿ ಇಸ್ಕೊಂಡಿರ್ತಾನ, ಅಣ್ಣ ನಾನ್ ನಿನ್ನ ಹತ್ರ ಏನಾದ್ರು ಜಾಸ್ತಿ ಇಸ್ಕೊಂಡಿದ್ನ ಕೊಡ್ತೀನಿ ತಗೋ ಎಂಬುದಾಗಿ ಕೊಟ್ಟಿರ್ಬೋದು. ಮತ್ತೆ ಈಗ ಅವನಿಗೆ ನೆನಪಿಗೆ ಬಂದವ್ರಿಗೆ ಎಲ್ರಿಗೂ ಅವನು ಜಾಸ್ತಿ ಆತನ ಕೊಟ್ಟಿರ್ಬೋದು. ಅದಾಗಿದ್ಮೇಲೆ ಏನಾಗುತ್ತೆ, ಆತನ ಆ ಕೆಲಸ ಬಿಟ್ನೋ ಎಲ್ಲ ಗೊತ್ತಿಲ್ಲ. ಮುಂದೆ ಒಂದು ದಿವಸ ಆತನ ಕೆಲ್ಸಕ್ಕೆ ಹೋಗ್ತಾನೆ. ಕೆಲ್ಸಕ್ಕೆ ಹೋಗುವಾಗ ಟ್ಯಾಕ್ಸ್ ಕಲೆಕ್ಟ್ ಮಾಡಕ್ ಹೋದಾಗ, ಸರಿಯಾದ ಟ್ಯಾಕ್ಸ್ ಕಲೆಕ್ಟ್ ಮಾಡುವಾಗ ಆತನಿಗೆ ಒಂದು ಗೌರವ ಸಿಗುತ್ತದೆ. ಗೌರವ ಸಿಗುವಾಗ ಆತನು ಕರೆಕ್ಟಾಗಿ ಇಸ್ಕೊಳ್ಳುವಾಗ ಜನರು ಈಗ ಏನಂತ ಗುರುತಿಸ್ತಾರೆ, ಇವನು ಬದಲಾಗಿದ್ದಾನಪ್ಪ,
ಯೇಸು ಸ್ವಾಮಿ ಇವನ್ ಜೀವಿತದಲ್ಲಿ ಇವನ್ ಮನೆಯಲ್ಲಿ ಹೋಗಿದ್ಮೇಲೆ ಈತನು ಬದಲಾಗಿದ್ದಾನೆ ಎಂಬುದಾಗಿ ಗುರುತಿಸಿರ್ಬೋದು. ಹೌದಾ? ಇಲ್ಲಿ ತನಕ ನಮಗೆ ವಾಕ್ಯ ಅಷ್ಟೇ ಗೊತ್ತಿದೆ. ಅರೆ ಮುಂದಿನ ಒಂದು ಭಾಗದಲ್ಲಿ ಆತನ ಟ್ಯಾಕ್ಸ್ ಕಲೆಕ್ಟ್ ಮಾಡಕ್ಕೆ ತಿರುಗಿ ಹೋಗುವಾಗ ಜನರು ಯಾವ ರೀತಿಯಾಗಿ ಆತನನ್ನು ಗುರುತಿಸ್ತಾರೆ. ನಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿ ಬರುವಾಗ ನಮ್ಮ ಹಳೆ ಜೀವಿತ ಎಲ್ಲ ಅದು ನಾಶವಾಗಿ ಹೊಸ ಜೀವಿತ, ಹೊಸ ಜೀವನವನ್ನು ನೂತನ ಸೃಷ್ಟಿಯಾಗುವಂತೆ ಆತನು ಮಾಡುವ ಆತನಾಗಿದ್ದಾನೆ. ಈಗ ಜಕಾಯ ಮತ್ತೆ ಟ್ಯಾಕ್ಸ್ ಕಲೆಕ್ಟ್ ಮಾಡಕ್ ಹೋಗಿರ್ಬೋದು. ಹೋದಾಗ ಏನಾಗುತ್ತೆ, ಓ ಜಕಾಯ ಬ್ರದರ್ ಬನ್ನಿ, ಇವತ್ ಬರ್ರಿ, ಯಾಕೋ ಬಂದಿಲ್ಲ, ಮೊನ್ನೆಯಿಂದ ಬಂದಿಲ್ಲ, ನೀವು ಟ್ಯಾಕ್ಸ್ ಕಲೆಕ್ಟ್ ಮಾಡಿಲ್ಲ. ಓ ಜಕಾಯ ಬ್ರದರ್ ಬನ್ನಿ, ಟೀ ಕುಡೀರಿ ಎಂಬುದಾಗಿ ಆತನ ಕರೆದಿರ್ಬೋದು. ಎಷ್ಟು ಒಂದು ಸಂತೋಷದಿಂದ ಆತನನ್ನು ಸ್ವೀಕರಿಸಬಹುದು. ಮತ್ತೇನಾಗಿರ್ಬೋದು, ಜಕಾಯ ಬ್ರದರ್ ಇವತ್ ನಮ್ಮ ಮನೆಯಲ್ಲಿ ಒಂದು ಪ್ರೇಯರ್ ಇದೆ ಸಣ್ಣದಾಗಿ, ನೀವು ಬಂದು ಹೋಗ್ಬೇಕು ಬ್ರದರ್ ಎಂಬುದಾಗಿ ಕರೆದಿರ್ಬೋದು. ಜಕಾಯ ಬ್ರದರ್ ಇವತ್ ನನ್ನ ಮಗನ್ ಬರ್ತಡೇ, ನಮ್ದು ವೆಡ್ಡಿಂಗ್ ಆನಿವರ್ಸರಿ ಇದೆ, ನೀವು ಬಂದು ಒಂದು ಸಣ್ಣದಾಗಿ ಪ್ರೇಯರ್ ಮಾಡಿ ಹೋಗ್ಬೋದು. ನಿಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿ ಬಂದಾಗ ಏನಾಯ್ತು ಎಂಬುದಾಗಿ ನೀವು ಹೇಳ್ಬೋದು ಬ್ರದರ್ ಎಂಬುದಾಗಿ ಆ ರೀತಿಯಾಗಿ ಆತನನ್ನು ಸನ್ಮಾನಿಸಿರಬಹುದು. ಹಾಲೆಲೂಯಾ. ಎಲ್ಲಿ ಪ್ರಿಯರೇ, ಎಲ್ಲಿ ಇವತ್ತು ನಿಮಗೆ ಅವಮಾನ ಆಗಿರುತ್ತದೋ, ಎಲ್ಲಿ ನಿಮಗೆ ಒಂದು ನಿರಾಶೆ ಆಗಿರುತ್ತದೋ, ದೇವರು ನಿಮ್ಮ ಜೀವಿತಗಳಲ್ಲಿ ಬರುವಾಗ ನೀವು ಆತನನ್ನು ರಕ್ಷಕನನ್ನಾಗಿ ಸ್ವೀಕರಿಸಿ ಬಿಗಿಯಾಗಿ ಹಿಡಿದುಕೊಳ್ಳುವಾಗ ದೇವರು ಎಲ್ಲಿ ನಿಮಗೆ ಅವಮಾನ ಆಗಿರ್ತದೆ ಅಲ್ಲಿ ಸನ್ಮಾನ ಬರುವ ಹಾಗೆ ದೇವರು ಮಾಡುವ ಆತನಾಗಿದ್ದಾನೆ. ಹಾಲೆಲೂಯಾ. ಈ ರೀತಿಯಾಗಿ ಒಂದು ಜಕ್ಕಾಯನಿಗೆ ಆದಂತ ಒಂದು ಸಂಗತಿಗಳನ್ನು ನಾವು ನೋಡಬಹುದು. ಅದೇ ರೀತಿಯಾಗಿ ನಮ್ಮ ಜೀವಿತಗಳಲ್ಲಿ ನಾವು ಎಷ್ಟೋ ಸಾರಿ ತಪ್ಪುಗಳನ್ನು ಮಾಡ್ತೇವೆ, ಎಷ್ಟೋ ಸಾರಿ ಪಾಪಗಳನ್ನು ಮಾಡ್ತೇವೆ. ಜನರು ಅನ್ಬೋದು, ಈತನು ಅವತ್ತು ಆ ತಪ್ಪು ಮಾಡಿದ್ದ, ಈತನು ಒಂದು ಕಳ್ತನ ಮಾಡಿದ್ದ, ಇವರು ಬರೀ ಚಾಡಿ ಹೇಳ್ತಾರೆ, ಇವರು ಬರೀ ಕೆಟ್ಟದನ್ನು ಮಾತಾಡ್ತಾರೆ. ಈ ರೀತಿಯಾಗಿ ಜನರು ನಿಮ್ಗೆ ಅಂದಿರ್ಬೋದು. ಈ ರೀತಿಯಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನೀವು ಮಾಡುವಂತ ಕೆಲಸಗಳಲ್ಲಿ ಏನೋ ಒಂದು ಕೆಟ್ಟ ದೃಷ್ಟಿಯಲ್ಲಿ ನೋಡಿರ್ಬಹುದು. ಆದ್ರೆ ನೀವು ಕರ್ತನನ್ನು ನೀವು ಕರ್ತನಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಜೀವಿತ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ಆ ಕೆಟ್ಟದನ್ನು ಬಿಟ್ಟು ಬಿಡುವಾಗ ದೇವರು ಏನ್ ಮಾಡ್ತಾರೆ, ದೇವರೊಂದು ಅಬ್ರಹಾಮನ ವಂಶದಲ್ಲಿ ಸೇರುವಂತೆ ಕೃಪೆ ಕೊಡ್ತಾರೆ. ನಿಮ್ಮ ಮನೆಯನ್ನು ರಕ್ಷಿಸುತ್ತಾರೆ, ನಿಮ್ಮ ಕುಟುಂಬ ಜೀವಿತವನ್ನು ರಕ್ಷಿಸುತ್ತಾರೆ. ಅದೇ ರೀತಿಯಾಗಿ ಏನಾಗಿದೆ, ಸ್ವಾಮಿ ಯಾವುದಕ್ಕಾಗಿ ಬಂದ್ರು, ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಆತನು ಬಂದನು. ಇಲ್ಲಿ ನೋಡ್ಬೇಕಂದ್ರೆ ಅನೇಕ ಸಂಗತಿಗಳನ್ನು ನಾವು ನೋಡ್ಬೋದು. ಯೇಸುವನ್ನು ಅಪೇಕ್ಷಿಸಿ ಹುಡುಕುವವರಿಗೆ ಆತನು ಪ್ರತ್ಯಕ್ಷನು ಆತನಾಗಿದ್ದಾನೆ. ಮತ್ತೇನ, ಆತನು ನಮ್ಮ ಹೆಸರಿಡಿದು ಕರೆಯುವಾತನು ಆತನಾಗಿದ್ದಾನೆ. ಓ ಮಗನೇ, ನೀನ್ ಎಲ್ಲಿದ್ದೀಯಾ? ಆದಾಮ ಅವರಿಗೆ ಕೇಳಿದ ಹಾಗೆ, ಮಕ್ಕಳೇ ನೀನ್ ಎಲ್ಲಿದ್ದೀಯಾ, ಮಗನೇ ನೀನ್ ಎಲ್ಲಿದ್ದೀಯಾ, ನೀನ್ ಎಲ್ಲಿ ಹೋಗಿದ್ಯಾ, ಯಾವುದೋ ಒಂದು ಪಾಪ ಮಾಡಿ ನೀನ್ ನನಗ್ ಮರೆಯಾಗಿ ಹೋಗಿದ್ಯಾ ಎಂಬುದಾಗಿ ಆತನ ಅಲ್ಲಿಗೆ ಬಿಡ್ಲಿಲ್ಲ. ಅವರನ್ನು ಕರೆದನು, ನಮ್ಮನ್ನು ಕರೆದನು. ಆತನು ನಮ್ಮನ್ನು ಕರೆದು ನಮ್ಮೆಲ್ಲ ಒಂದು ಪಾಪಗಳನ್ನು ಕ್ಷಮಿಸಿ ಆತನ ಏನ್ ಮಾಡ್ದ, ಮತ್ತೆ ಆತ ನಮ್ಮನ್ನು ಒಂದು ಒಳ್ಳೆಯ ಸ್ಥಾನಕ್ಕೆ ಬರುವ ಹಾಗೆ ಆತನು ಮಾಡ್ತಾನೆ. ಮತ್ತೇನಾಗುತ್ತೆ, ನಾವು ಆತನ ಮಾತುಗಳನ್ನು, ಆತನ ಆಜ್ಞೆಗಳಿಗೆ ವಿಧೇಯರಾಗಿ, ಆತನ ವಾಕ್ಯಗಳಿಗೆ ನಾವು ವಿಧೇಯರಾಗುವಾಗ ಏನಾಗುತ್ತೆ, ಯೇಸು ಸ್ವಾಮಿ ನಮ್ಮ ಮನದಲ್ಲೂ ಮನೆಯಲ್ಲೂ ಆತನು ಅದ್ಭುತ ಕಾರ್ಯಗಳನ್ನು ಮಾಡುವ ಆತನಾಗಿದ್ದಾನೆ. ಯೇಸು ಸ್ವಾಮಿ ಇಲ್ಲಿ ಆತನು ನಾವು ಸಂಪೂರ್ಣವಾಗಿ ಒಪ್ಪಿಸಿಕೊಡುವಾಗ ಏನ್ ಮಾಡ್ತಾರೆ, ಆತನ ಆಶೀರ್ವಾದ ಮಾಡುವ ಆತನಾಗಿದ್ದಾನೆ. ಇನ್ನು ಜಕ್ಕಾಯನ ಒಂದು ವಿಷಯದಲ್ಲಿ ನಾವು ನೋಡಿಕೊಂಡಿವಿ, ಆತನು ಪಾಪಿಯಾಗಿರುವಾಗ ಅವನು ಏನೋ ಎಂಬುದಾಗಿ ಕೆಟ್ಟದಾಗಿ ಅಂದಿರ್ಬೋದು, ಏನೋ ಒಂದು ತಪ್ಪಾಗಿ ಅಂದಿರ್ಬೋದು. ಜನರು ಯಾವ ರೀತಿಯಾಗಿ ಆತನನ್ನು ದೃಷ್ಟಿಸ್ತಾ ಇದ್ರಂದ್ರೆ ಅವನು ಪಾಪಿನೇ ಆತನು ಆಗಿದ್ದ ಎಂಬುದಾಗಿ ಜನರು ಆತನ ವಿಷಯದಲ್ಲಿ ಒಂದು ಸಾಕ್ಷಿ ಹೇಳ್ತಾ ಇರ್ತಾರೆ. ಅವನು ಪಾಪಿ ಎಂಬುದಾಗಿ. ಆದ್ರೆ ಆತನಲ್ಲಿ ಒಂದು ಬದಲಾವಣೆ ಬರುವಾಗ, ಆತನಲ್ಲಿ ಒಂದು ಮಾನಸಾಂತರ ಬರುವಾಗ, ಆತನು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಡುವಾಗ ಏನಾಗುತ್ತೆ, ಆತನ ಜೀವಿತವು, ಆತನ ಕುಟುಂಬದ ಪರಿಸ್ಥಿತಿ ಎಲ್ಲ ಬದಲಾಗುತ್ತದೆ. ಎಲ್ಲಿ ಪಾಪಿ ಅಂತಿದ್ರು ಜನರು, ಈತನು ಒಬ್ಬ ದೇವರ ಮಗ, ದೇವರ ಮಗನ್ ತರ ಕಾಣಿಸ್ತಾ ನೋಡು ಈಗ ಎಂಬುದಾಗಿ ಆತನನ್ನು ಗುರುತಿಸ್ತಾರೆ. ಆತನಿಗೆ ಒಂದು ರೆಸ್ಪೆಕ್ಟ್ ಕೊಡ್ತಾರೆ. ಬ್ರದರ್ ಜಕಾಯ ಬ್ರದರ್, ನೀವು ಬನ್ನಿ, ಇವತ್ತು ಬರ್ಬೇಕು ನೀವು ನಮ್ಮನೆಗೆ ಎಂಬುದಾಗಿ ಕರಿಬಹುದು. ಅದೇ ರೀತಿಯಾಗಿ ನನ್ನ ಪ್ರೀತಿಯುಳ್ಳ ದೇವ ಜನರೇ, ಈ ರೀತಿಯಲ್ಲಿ ನಮ್ಮ ಜೀವಿತಗಳಲ್ಲಿ, ನಿಮ್ಮ ಜೀವಿತಗಳಲ್ಲಿ ನಾವು ಅನೇಕ ಕೆಟ್ಟ ಸಂಗತಿಗಳಲ್ಲಿರ್ಬೋದು. ಈಗಲೂ ಕ್ರಿಸ್ತನನ್ನು ನಂಬಿಯೂ ನಾವು ದೇವರಿಂದ ದೂರ ಹೋಗಿರ್ಬೋದು. ಆದ್ರೆ ದೇವರು ನಮ್ಮನ್ನು ಹೆಸರು ಹಿಡಿದು ಕರೆಯುವಾತನಾಗಿದ್ದಾನೆ. ಅವಾಗ್ಲೇ
ರೇಖಾ ಸಿಸ್ಟರ್ ಒಂದು ಪ್ರಾರ್ಥನೆ ಒಂದು ರಿಕ್ವೆಸ್ಟ್ ಕೊಟ್ರು, ಹಿಂಜಾರಿ ಹೋಗಿರುವಂತ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸೋಣ ಎಂಬುದಾಗಿ. ಅದೇ ರೀತಿಯಾಗಿ ಎಷ್ಟೋ ಜನರು ಕ್ರಿಸ್ತನನ್ನು ನಂಬಿ ಕ್ರಿಸ್ತನ ಒಂದು ವಾಕ್ಯಗಳನ್ನು ಕೇಳಿದಾಗಲೂ, ರಕ್ಷಣೆಯ ಮಾರ್ಗದಲ್ಲಿ ಇರುವಾಗಲೂ, ದೀಕ್ಷಾ ಸ್ನಾನ ಹೊಂದಿದಾಗಲೂ ಅನೇಕರು ಲೋಕದ ಸಂಗತಿಗಳಿಗೆ ಹೋಗಿದ್ದಾರೆ. ಅವರು ಯಾವ ಮತ್ತೆ ತಿರುಗಿ ತನ್ನ ಜೀವಿತವನ್ನು ಯೇಸು ಕ್ರಿಸ್ತನಿಗಾಗಿ ಎಂಬುದಾಗಿ ಒಪ್ಪಿಸಿಕೊಡ್ತಾರೋ, ದೇವರು ಅವರ ಜೀವಿತಗಳಲ್ಲಿ ಬರುವಾತನಾಗಿದ್ದಾನೆ. ದೇವರು ದಿನವೆಲ್ಲ ಕೈ ಚಾಚಿ ಆತನು ಕರೆಯುವಾತನಾಗಿದ್ದಾನೆ. ನನ್ನ ಮಕ್ಕಳು ನಶಿಸಿ ಹೋಗಬಾರದು, ನನ್ನ ಮಕ್ಕಳು ನನ್ನ ಜೊತೆಯಲ್ಲೇ ಇರಬೇಕೆಂಬುದಾಗಿ ಆತನು ಬಯಸುವಾತನಾಗಿದ್ದಾನೆ. ಇದೇ ರೀತಿಯಾಗಿ ನಾವು ಅನೇಕ ಒಂದು ಭಕ್ತರನ್ನು ನೋಡಬಹುದು. ಸೌಲನು ಆತನು ಒಂದು ಕೆಟ್ಟಾದ ತಪ್ಪದ ಮಾರ್ಗದಲ್ಲಿ ಇರುವಾಗ ಆತನಿಗೆ ದೇವರು ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ಸೌಲನು ಮಾರ್ಪಾಡು ಹೊಂದಿ ಪೌಲನಾಗುತ್ತಾನೆ. ಅದೇ ಯೇಸು ಕ್ರಿಸ್ತನನ್ನು ವಿರೋಧಿಸುವಂತವನು ಯೇಸು ಕ್ರಿಸ್ತನ ಆತನ ಜೀವಿತದಲ್ಲಿ ಬರುವಾಗ ಏನಾಯ್ತು, ಅದೇ ಯೇಸು ಕ್ರಿಸ್ತನಿಗಾಗಿ ಆತನು ಜೀವವನ್ನು ಕೊಡುವುದಕ್ಕೂ ಸಿದ್ಧನಾಗುತ್ತಾನೆ. ಯೇಸು ಕ್ರಿಸ್ತನನ್ನು ನಂಬಿದವರಿಗೆ ಜೀವ ತೆಗೆಯುವುದಕ್ಕೆ ಹೋಗುವಂತವನು ಏನಾಗುತ್ತೆ, ಯೇಸು ಕ್ರಿಸ್ತನ ಆತನ ಜೀವಿತದಲ್ಲಿ ಬರುವಾಗ ಆತನು ಯೇಸು ಕ್ರಿಸ್ತನಿಗಾಗಿಯೇ ಸಾಯುವುದಕ್ಕೂ ಸಿದ್ಧನಾಗುತ್ತಾನೆ. ಹಲ್ಲೆಲೂಯಾ. ಈ ರೀತಿಯಾಗಿ ನಾವು ಕ್ರಿಸ್ತನನ್ನು ಸಂಪೂರ್ಣವಾಗಿ ನಾವು ಅಂಗೀಕರಿಸಿಕೊಂಡು ಆತನನ್ನೇ ನಮ್ಮ ಒಡೆಯನು ರಕ್ಷಕನು ಎಂಬುದಾಗಿ ನಾವು ತಿಳಿದುಕೊಂಡಾಗಲೂ ನಾವು ತಪ್ಪಾದ ಹೆಜ್ಜೆ ಇಡುವುದು ಬೇಡ. ಇದೇ ರೀತಿಯಾಗಿ ಜಕ್ಕಾಯನ ಒಂದು ಜೀವಿತದಲ್ಲಿ ಏನಾಯ್ತು, ಅವನು ಪಾಪಿ, ಸುಳ್ಳುಗಾರ, ಮೋಸಗಾರ, ಒಂದು ವ್ಯಭಿಚಾರ, ಈ ರೀತಿಯಾಗಿ ಏನೋ ಕೆಟ್ಟ ಕೆಟ್ಟ ಮಾತುಗಳು ಆಡಿರ್ಬೋದು. ಆದ್ರೆ ಆ ಜಾಗದಲ್ಲಿ ಮತ್ತೆ ಆತನ ಮಾನಸಾಂತರ ಓದಿ ಕ್ರಿಸ್ತನಿಗಾಗಿ ಒಪ್ಪಿಸಿ ಕೊಡುವಾಗ ಆತನಿಗೆ ಏನಾಗಿರ್ಬೋದು, ಒಂದು ಸನ್ಮಾನ ಬಂದಿರಬಹುದು. ನನ್ನ ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ಒಂದು ಮಾತನ್ನು ಹೇಳಿ ನಾನು ಮುಗಿಸ್ತೇನೆ. ನಮ್ಮ ಜೀವಿತಗಳಲ್ಲಿ ಏನೋ ಕೆಟ್ಟದಾಗಿ ಜನರು ಅನ್ಬೋದು, ಇವನು ಬರೇ ಸಾಲ ಮಾಡ್ಕೊಂಡಿದ್ದಾನೆ, ಇವನು ಬರೀ ಇಂಥವೇ ಯಾವ ಬೇರೆ ಬೇರೆವಾದ ಸಂಗತಿಗಳು ಮಾಡ್ಕೊಂಡಿರ್ಬೋದು. ಆದ್ರೆ ನಾವು ಕ್ರಿಸ್ತನಿಗೆ ಒಪ್ಪಿಸಿಕೊಡುವಾಗ ದೇವರು ಏನ್ ಮಾಡ್ತಾರೆ, ನಮಗೆ ಒಂದು ಅದ್ಭುತ ಕಾರ್ಯವನ್ನು ಮಾಡುವಾತನಾಗಿದ್ದಾನೆ. ಜನರು ರೆಸ್ಪೆಕ್ಟ್ ಕೊಡುವ ಹಾಗೆ ದೇವರು ನಮ್ಮನ್ನು ಮಾಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ದೇವರು ನಮ್ಮ ಕೋಟಿ ಕೋಟಿ ಸ್ತೋತ್ರವಾಗಲಿ. ನಮ್ಮ ಜೀವಿತವು ಮಾರ್ಪಾಡು ಹೊಂದುವಾಗ ದೇವರು ಅದ್ಭುತ ಕಾರ್ಯಗಳನ್ನು ಮಾಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ದೇವರು ಈ ವಾಕ್ಯವನ್ನು ಹೇಳುವುದಕ್ಕೆ ಸಮಯ ಮಾಡಿಕೊಟ್ಟಿದ್ದಕ್ಕಾಗಿ ದೇವರು ನಮ್ಗೆ ಸ್ತೋತ್ರವಾಗಲಿ. ಮತ್ತು KCS ಪ್ರೇಯರ್ ಟೀಮ್ಗಾಗಿ ಮತ್ತೆ ಸ್ಟ್ಯಾನಿ ಪಿಂಟೋ ಬ್ರದರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ.